ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ, ಗಾಯ್ಸ್, ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ವ್ಲಾಗ್. ಹ್ಯಾಪಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಎಲ್ರಿಗೂ. ಶ್ರೀಕೃಷ್ಣ ಪರಮಾತ್ಮ ಒಳ್ಳೇದು ಮಾಡಲಿ, ಆಯುರ ಆರೋಗ್ಯ ಎತ್ಕೊಟ್ಟು ಕಾಪಾಡಲಿ. ನಮ್ಮ ಮನೆಯಲ್ಲೂ ಕೂಡ ನಾನು ಕೂಡ ತುಂಬ ಸಿಂಪಲ್ಲಾಗಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಬ್ಬನ ಮಾಡಿದ್ದೀನಿ. ಕಾರಣ ಏನಪ್ಪ ಅಂದರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ವ್ಲಾಗ್ನ ವೀಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಏನಂತ ಗೊತ್ತಾ ಗೈಸ್, ನನ್ನ ಮಗ ಆ್ಯಕ್ಚುಲಿ ಹುಟ್ಟಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ದಿನವೇ. ಡೇಟ್ ವೇರಿ ಆಗುತ್ತೆ, ಸೆಪ್ಟೆಂಬರ್ 1 ಆಗುತ್ತೆ, ಬಟ್ ಇದು ಆಗಸ್ಟ್ 16th. ಸೊ ಡೇಟ್ ಆ ಕಡೆ ಈ ಕಡೆ ಹೋಗುತ್ತೆ. ಸೊ ನಾನು ಎದ್ದಾಗ 3 ಗಂಟೆ ಆ್ಯಸ್ ಯೂಶ್ವಲ್ ನನ್ನ ರೊಟೀನ್ ನಿಮಗೆಲ್ಲ ಗೊತ್ತು. ವಾಕು, ಅದು ಇದು ಮನೆ ಕೆಲಸ. ಜೊತೆಗೆ ಇವತ್ತು ಶ್ರಾವಣ ಶನಿವಾರ, ಕಡೆ ಶ್ರಾವಣ ಶನಿವಾರ. ನಮ್ಮ ಗೋಡನಲ್ಲಿ ಪ್ರಸಾದ ಕೂಡ ಡಿಸ್ಟ್ರಿಬ್ಯೂಷನ್ಸ್ ಇದೆ. ಶನಿ ಮಹಾತ್ಮ ದೇವಸ್ಥಾನಕ್ಕೆ ಆರ್ಡ್ರ್ ಕೊಟ್ಟಿರೋದೆಲ್ಲ ನಾವು ಮಾಡಿಸಿ ಕೊಡ್ತಾ ಇರೋಂಥದ್ದು. ಸೊ ಬಾತ್, ವೆಜಿಟೇಬಲ್ ಪಲಾವ್. ಸೊ ಅದೇ ಸ್ವಲ್ಪ ಪ್ರಸಾದ ತಿಂದ್ಕೊಂಡು ಸ್ವಲ್ಪ ಇಷ್ಟು ಪ್ರಸಾದ ತಿನ್ಕೊಂಡ್ಬಂದ್ವಿ. ಬಟ್ ಯಾಕಂದರೆ ಇಲ್ಲಿ ಉಪ್ಪಿಟ್ಟು ಮನೇಲಿ ಇನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ. ಬೆಳಿಗ್ಗೆಯಿಂದ ಇದೇ ಆಯಿತು. ವಾರ ಮಾಡು, ಪೂಜೆ ಮಾಡು, ಮನೇಲಿ ಮಾಡು, ದೇವಸ್ಥಾನಕ್ಕೆ ಹೋಗೋ, ಶ್ರಾವಣ ಶನಿವಾರ ಎಳ್ಬತ್ತಿ ಹಚ್ಚು, ಸುಸ್ತಾಯಿತು ಗಾಯ್ಸ್. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಏನು ಗೊತ್ತಾ, ಡೇಟ್ ಆ ಕಡೆ ಈ ಕಡೆ ಆಗುತ್ತೆ. ನಮ್ಮದು ಗೌರಿ ಗಣೇಶ ಹಬ್ಬದ ದಿನವೇ ಮದುವೆ ಆಗಿದ್ದು, ಸೆಪ್ಟೆಂಬರ್ 4th ವೆಡ್ಡಿಂಗ್ ಡೇ. ಬಟ್ ಅವತ್ತಿಗೆ ಗೌರಿ ಗಣೇಶ ಹಬ್ಬ ಸಿಗಲ್ಲ. ಆಗಸ್ಟ್ 26th, ಐ ಥಿಂಕ್ 26th 27 ಗೌರಿ ಗಣೇಶ ಹಬ್ಬ ಮುಗ್ದೋಗುತ್ತೆ. ಒಂದು ವಾರ 10 ದಿನ ಹೀಗೆ ವೇರಿ ಆಗುತ್ತೆ. ಬಟ್ ಕೃಷ್ಣ ಜನ್ಮಾಷ್ಟಮಿ ದಿನವೇ ನನ್ನ ಮಗ ಹುಟ್ಟಿದ್ದು. ಡೇಟ್ ಪ್ರಕಾರ ಆಚೆ ಹೋದರೂ ಕೂಡ ಇವತ್ತು ನನ್ನ ಮಗಂದು ಶ್ರೀಕೃಷ್ಣ ಜನ್ಮಾಷ್ಟಮಿ, ಅವ್ನ ಬರ್ಡೇ ಅಂತಲೇ ಹೇಳ್ಬೋದು. ಒಂದು ರೀತಿ ಅವ್ನ ಬರ್ಡೇ. ಸೊ ಮನೇಲೆಲ್ಲ ಆಯಿತು, ಏನೂ ಇಲ್ಲ, ಸಿಂಪಲ್ಲಾಗಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಏನೇನಾಯಿತು ಆ್ಯಕ್ಚುಲಿ ಆ್ಯಡ್ ಆನ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪಿಟ್ಟು ತಿಂದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಉಪ್ಪಿಟ್ಟು ಅವಲಕ್ಕಿ ಎಲ್ಲ ಮತ್ತು ಕೀರು ಎಲ್ಲ ಮಾಡಿಟ್ಟಿದ್ದೀನಿ. ಎಕ್ಕಮ್ಮ ಗ್ಲಾಸರೀಸ್ ಎಕ್ಕಮ್ಮ, ಇಂಗ್ಲೀಷು ಸ್ವಲ್ಪ ಓದಿಸ್ಬೇಕು. ಸೊ ಸ್ಟೇಟ್ ಏನು ಏನೇನಾಯಿತು ಆ್ಯಡ್ ಆನ್ ಮಾಡ್ತೀನಿ. ನನ್ನ ಕೈಗೆ ಕೊಡಬೇಕು. ಎಷ್ಟಲೇ ಸಂದು ತೆಗಿ, ಫೋಲ್ಡ್ ತೆಗಿ, ಮುಚ್ಚಿಡೋದನ್ನ. ಅರ್ಲಿ ಮಾರ್ನಿಂಗ್ ಇವತ್ತು ಎದ್ದಾಗ 3 ಗಂಟೆ ಎದ್ದಿದ ತಕ್ಷಣ ಬಾಗಿಲು ತೊಳೆದು ಬಂದು ವಿಡಿಯೋ ಮಾಡ್ತಾಯಿದ್ದೀನಿ. ಯಾಕೋ ನಿದ್ರೆ ಬರಲಿಲ್ಲ. ಬಿಕಾಸ್ ಇವತ್ತು ನನ್ನ ಮುದ್ದಿನ ಫೇವ್ರೆಟ್ ದೇವರು ಶ್ರೀಕೃಷ್ಣ ಪರಮಾತ್ಮನ ಜನ್ಮಾಷ್ಟಮಿ, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ ದಿನ. ಸೊ ಬಾಗಿಲು ತೊಳೆದು ರಂಗೋಲೆ ಹಾಕಿ ಬಂದು ಮನೆಯೆಲ್ಲ ಗುಡಿಸಿ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ 3 ಗಂಟೆಲೇ. ಯಾಕಂದರೆ ಫುಲ್ ಗಲೀಜಾಗಿತ್ತು. ನಿನ್ನೆ ನಾನೇನೂ ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಆಮೇಲೆ ಇನ್ನೂ ಟೈಮ್ ಇತ್ತು, ಅರ್ಧ ಗಂಟೆ ವಾಕ್ ಹೋಗಿ ಬರೋಣ ಅಂತ ಅಂದ್ಕೊಂಡೆ. ಅರ್ಧ ಗಂಟೆ ಹೋಗಿ 1 hour ಆಗುತ್ತೆ. ನಾನು ಯಾವಾಗಲೂ ಹಾಗೇ. ಇವತ್ತಿನ ರಂಗೋಲೆ ಹೇಗಿದೆ, ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟಲ್ಲಿ ಹೇಳಿ. 2 ಕಾಲು ವಾಕ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಮಕ್ಕಳಿಬ್ಬರು ಸೈಕಲಲ್ಲಿ ಮುಂದೆ ಹೊರಟೋಗ್ತಾರೆ ನನ್ನ ಬಿಟ್ಟು. ನಾನು ಯಾವಾಗಲೂ ಒಂದು ಅರ್ಧ ಗಂಟೆ ಮಾಡ್ಕೊಂಡು ಬೇಗ ಬಂದುಬಿಡೋಣ, ಮನೇಲೆಲ್ಲ ರೆಡಿ ಮಾಡ್ಕೊಳ್ಳೋಣ, ಫ್ರೆಶ್ಶಾಗಿ ಸ್ನಾನ ಮಾಡ್ಕೊಂಡು ದೇವ್ರ ಮನೆ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅನ್ಕೋತೀನಿ. ಬಟ್ 1 hour ಆಯಿತು. ವಾಕೆಲ್ಲ ಮುಗೀತು. ಇಷ್ಟು ಸೀಬೆಹಣ್ಣು ಸಿಕ್ಕಿದೆ, ಸೀಬೆಕಾಯಿ 1 ಕವರ್ ಫುಲ್ಲು. ಯೋಗ ಮಾಡ್ತಾಯಿದ್ದಾರೆ, ಕೇಳಿಸ್ತಾ ಇದೆ ಸೌಂಡ್. ಶ್ಲೋಕ 5:30 ಇವಾಗ ಸ್ಟಾರ್ಟ್ ಆಯಿತು ಯೋಗ. ನಾನು ಯೋಗಕ್ಕೆ ಹೋಗ್ಬೇಕು ಅನಿಸುತ್ತೆ. ಯಪ್ಪ, ಮನೆಗೆ ಹೋದರೆ ದೊಡ್ಡ ಯೋಗ ಆಗತ್ತೆ. ಆಲ್ ವ್ಯಾನ್ ಹೋಗ್ತಾ ಇದೆ, ಸುಸ್ತಾಗೋಯ್ತು ಗೈಸ್. ಮಳೆ ನಿನ್ನೆ ಎಲ್ಲ ಫುಲ್ ಜೋರು ಮಳೆ. ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳು. ಒಂದ್ಸಗೆ ಬನ್ನಿ ಹೋಗುವ, ಬೇಗ ಬೇಗ ಕೆಲಸಗಳಿದ್ದಾವೆ. ಮನೆಗೆ ಬಂದ ತಕ್ಷಣ ನನ್ನ ಡ್ರಿಲ್ ಸ್ಟಾರ್ಟ್ ಆಗುತ್ತೆ. ವಾಕ್ ಹೋಗುವಾಗ ಗಂಜಿ ಮಾಡಿಟ್ಟು ಹೋಗಿದ್ದೆ. ಸೊ ಹಾಲು ಕಾಯೋಕ್ಕಿಟ್ಟು ಈಗ ಗಂಜಿಗೆ ಸ್ವಲ್ಪ ಮೊಸರು ಹಾಕಿ ಮಿಕ್ಸ್ ಮಾಡಿ ಮಿಲ್ಲೆಟ್ ಗಂಜಿ, ರಾಗಿ, ನವಣೆ, ಅರ್ಕ, ಸಾಮ ಪ್ರತಿಯೊಂದು ಹಿಟ್ಟು ಗಂಜಿ. ಸೊ ನೀವು ಮಾಡ್ಕೊಂಡು ಕೊಡಿರಿ, ಬಾಡಿ ತಂಪಾಗಿರುತ್ತೆ, ಕೂಲಾಗಿರುತ್ತೆ. ಸೊ ನನಗಂತೂ ಬೆಳಗ್ಗೆ ಇದು 2 ಲೋಟ ಕುಡಿದ್ಬಿಟ್ರೆ ಯಾವ ಬ್ರೇಕ್ಫಾಸ್ಟು ಬೇಡ, ಏನೂ ಬೇಡ ಅಂತ ಅನಿಸುತ್ತೆ. ಆಮೇಲೆ ಸರ ಎಲ್ಲಿ ಸಿಸ್ ಅಂತ ಕಮೆಂಟ್ ಮಾಡಬೇಡಿ, ಮುಂಚೆ ನಾನೇ ಹೇಳ್ಬಿಡ್ತಾಯಿದ್ದೀನಿ. ವಾಕ್ ಹೋಗುವಾಗ ಸರ ಎಲ್ಲ ಹಾಕ್ಕೊಂಡು ಹೋಗ್ತಾಯಿಲ್ಲ, ಬಿಕಾಸ್ ಆಫ್ ಮೈ ಸೇಫ್ಟಿ ಪ್ರೆಷರ್.
ಯಾಕಂದರೆ ಸುಮಾರು ಸಲ ನೋಡಿದ್ದೀರ ನಾನು ಹಳೆ ವ್ಲಾಗಲ್ಲೆಲ್ಲ ಸೈಕಲ್ ಎತ್ಕೊಂಡು ಹೋಗೋಕ್ಕೆ ಕಳ್ಳ ಬಂದಿದ್ದ ಅಂತ. ನಾನು ಅಷ್ಟೊತ್ತು ರಾತ್ರಿ ಎಲ್ಲ ಓಡಾಡ್ತಿರ್ತೀನಿ. ನಮ್ಮನೆ ಹತ್ರ ನಿಯರ್ ಬೈ ಎಸ್ಪೆಷಲಿ ಏನೇನೆಲ್ಲ ಅನ್ಈವನ್ ಸೀನ್ಸ್ ನಡೀತಾ ಇದೆ ನಿಮಗೂ ಗೊತ್ತು. ಸೊ ನಮ್ಮ ಸೇಫ್ಟಿ ನಮ್ಮ ಕೈಯಲ್ಲಿ ಇರಬೇಕಲ್ವಾ. ಸೊ ಹಾಗಾಗಿ ಚೈನ್ ಎಲ್ಲ ಹಾಕ್ಕೊಂಡು ನಾನು ಇವಾಗ ವಾಕ್ ಹೋಗ್ತಾಯಿಲ್ಲ, ಬಿಚ್ಚಿಟ್ಬಿಟ್ಟಿರ್ತೀನಿ. ಫಸ್ಟಿಗೆ ಮನೆ ಕೆಲಸ ಮಾಡ್ಕೊಳ್ಳೋಣ ಅಂತ ಇದೆಲ್ಲ ನಿನ್ನೆ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಕಚ್ಚೆ ಉಡ್ಸೋಣ ಕೃಷ್ಣಂಗೆ ಅಂತ, ಪೂಜೆ ಸಾಮಾನು ಏನೇನು ಬೇಕು ಎಲ್ಲನೂ, ಬತ್ತಿ ದೀಪ ಎಲ್ಲ ತೊಳೆದು ಬತ್ತಿ ಹಾಕಿ ಆರತಿ ಮಾಡೋಕ್ಕೆ, ಅಕ್ಷತೆ, ಪ್ರತಿಯೊಂದು ತುಪ್ಪದ ದೀಪ ಹಚ್ಚೋಕ್ಕೆ, ಹಣ್ಣು ಕಾಯಿ ಎಲ್ಲ ಎತ್ತಿಟ್ಕೊಂಡಿದ್ದೆ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೆ. ಜೊತೆಗೆ ಸ್ವಲ್ಪ ಪ್ರಸಾದ ನೈವೇದ್ಯಕ್ಕೆ ಹುರಿದಿಟ್ಬಿಡೋಣ, ಸ್ನಾನ ಮಾಡ್ಕೊಂಬಂದು ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಶಾವಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದಿಡ್ತಾಯಿದ್ದೆ. ಹಾಲೆಲ್ಲ ಕಾಯೋಕ್ಕಿಟ್ಟೆ. ಸೊ ಅದು ಕಡಿಮೆ ಸಿಮ್ಮಲ್ಲಿ ಕಾಯೋಷ್ಟರಲ್ಲಿ ಇದನ್ನೆಲ್ಲ ಹುರ್ಕೊಳ್ಳೋಣ ಅಂತ ಹೇಳಿ ಜೊತೆಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಕೂಡ ಆಗಿ ಬಂದೆ. ಯಾಕಂದರೆ ಒಂದಾಮೇಲೆ ಒಂದೇ ಕೆಲಸಗಳು, ನನಗೆ ಎಲ್ಲ ಕೆಲಸ ನಾನೇ ಮಾಡಬೇಕಲ್ವ. ಸೊ ಹಾಗಾಗಿ ಇದೆಲ್ಲ ಹುರಿದಿಟ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು, ನನಗಂತೂ ಒಂಚೂರು ಚೆಲ್ಲಿದ್ರೆ ಅಲ್ಲಲ್ಲೇ ಒರೆಸ್ತಾ ಇರ್ತೀನಿ ಬಟ್ಟೆ ಹಿಡ್ಕೊಂಬಿಟ್ಟು. ಈಗ ಹಾಲ್ಕೀರು ಮಾಡ್ತಾಯಿದ್ದೀನಿ. ನಮ್ಮ ಬೆಣ್ಣೆ ಕೃಷ್ಣಂಗೆ, ಕೃಷ್ಣಂಗೆ ಎಷ್ಟು ಥರ ನೈವೇದ್ಯ ಇಟ್ಟರೂ ಸಾಲೋದಿಲ್ಲ. ಇವತ್ತೊಂದು ಸ್ವಲ್ಪ ಸ್ಪೆಷಲಾಗಿರಲಿ ಅಂತ ಮಿಲ್ಕಿ ಮಿಸ್ಟ್ ಅವ್ರದ್ದು ಮಿಲ್ಕ್ ಮೇಡ್ ಹಾಕಿ ಹಾಲ್ಕೀರನ್ನ ಮಾಡ್ತಾಯಿದ್ದೀನಿ. ಇದು ಹಾಕಿದ್ಮೇಲೆ ಸಕ್ಕರೆ ನೋಡ್ಕೊಂಡು ಹಾಕಬೇಕು. ಇದರಲ್ಲೂ ಸ್ವೀಟ್ಸ್ ಇರುತ್ತೆ, ಸ್ವೀಟ್ ಅಂಶ ಇರುತ್ತೆ, ತುಂಬ ಸ್ವೀಟ್ ಇರುತ್ತೆ. ಜೊತೆಗೆ ಬಾದಾಮ್ ಪೌಡರ್ ಹಾಕ್ತಾಯಿದ್ದೀನಿ. ಇದು ಒಂಥರ ಕಸ್ಟರ್ಡ್ ಕಲರ್ ಬರುತ್ತೆ. ಈ ಕಡೆ ಪ್ಯೂರ್ ವೈಟು ಅಲ್ಲ, ಈ ಕಡೆ ಫುಲ್ ಕ್ರೀಮಿ ಕಲರು ಅಲ್ಲ, ಒಂಥರ ಕಲರ್ ಬರುತ್ತೆ. ಸಖತ್ತಾಗಿರುತ್ತೆ. ಟೇಸ್ಟು ಅಷ್ಟೇ ಒಂದು ಸ್ವಲ್ಪ ಎನ್ಹ್ಯಾನ್ಸ್ ಆಗಿರುತ್ತೆ. ಫೈನಲಿ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿ ಆ್ಯಡ್ ಮಾಡಿ, ಸಕ್ಕರೆ ಬೇಕಿದ್ದರೆ ರುಚಿಗನುಸಾರ ಸಕ್ಕರೆ ಹಾಕ್ಕೊಳ್ಳೋದು. ಸ್ವಲ್ಪ ಸಕ್ಕರೆ ಹಾಕಿದ್ದು ನಾನು, ಯಾಕಂದರೆ ಸ್ವಲ್ಪ ಬಾದಾಮಿ ಪೌಡರ್ ಆ್ಯಡ್ ಮಾಡಿದ್ದೆ. ಅದ್ರ ಜೊತೆ ಮಿಲ್ಕಿ ಮಿಸ್ಟಲ್ಲೂ ಕೂಡ ಸಕ್ಕರೆ ಇರುತ್ತೆ. ಹಾಗಾಗಿ ಇದೆಲ್ಲ ಆದಮೇಲೆ ನೈವೇದ್ಯಕ್ಕೆ ಅಂತ ಫಸ್ಟು ಅದು ಗಟ್ಟಿ ಆಗಿಬಿಡುತ್ತೆ ಶಾವಿಗೆ ಬೇಯ್ತಾ. ಹಾಗಾಗಿ ಇನ್ನೊಂಚೂರು ಎಕ್ಸ್ಟ್ರಾ ತೆಳುಗೆ ಇರಲಿ ಅಂತ ಹಾಲನ್ನ ಆ್ಯಡ್ ಆನ್ ಮಾಡಿದೆ. ಜೊತೆಗೆ ಇವರಿಬ್ಬರಿಗೂ ಟ್ರೆಡಿಷನಲಾಗಿ ರೆಡಿ ಮಾಡೋಣ ಅಂತ. ಆ್ಯಕ್ಚುಲಿ ಒಂದು ಏನಪ್ಪ ಅಂದರೆ, ನನ್ನ ಮಗ ಹುಟ್ಟಿದ್ದು ಶ್ರೀಕೃಷ್ಣ ಪರಮಾತ್ಮನ ಜನ್ಮ ದಿನವೇ ಸೆಪ್ಟೆಂಬರ್ 1. ಬಟ್ ಡೇಟ್ ವೇರಿಯಾಗಿ ಈಗ ಆಗಸ್ಟಲ್ಲಿ ಸಿಕ್ಕಿದೆ. ಆಗಸ್ಟ್ 16ನೇ ತಾರೀಕು. ಈ ವ್ಲಾಗ್ ಲೇಟ್ ಆದರೆ ಬೇಜಾರು ಮಾಡ್ಕೋಬೇಡಿ. ಅವಳಿಗೆ ಲಂಗ ದಾವಣಿ ಹಾಕಿದ್ದೆ, ಅವನಿಗೆ ಶರ್ಟು ಮತ್ತು ಕಚ್ಚೆ ಹಾಕಿದ್ದೆ. ಕೂತ್ಕೊಂಡು ಬರ್ಕೊಳ್ಳಿ, ನಾನು ಪೂಜೆ ಮಾಡೋ ಟೈಮಲ್ಲಿ ನಿಮ್ಮನ್ನು ಕರಿತೀನಿ ಅಂತ ಹೇಳಿ ಇಬ್ರಿಗೂ ಟೆಸ್ಟು. ಮಂಡೇ ಮತ್ತೆ ಟೆಸ್ಟ್ಗಳಿದೆ, ಇನ್ನೂ ಟೆಸ್ಟ್ ಮುಗಿದಿಲ್ಲ. ಇವರಿಬ್ಬರು ಕಚ್ಚಾಟ ಅಂತೂ ನಿಲ್ಲೋದೇ ಇಲ್ಲ. ಸೊ ಈಗ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಮಾಡಿದಂಥ ಕೀರನ್ನ ಸ್ವಲ್ಪ ಬೌಲ್ಗೆ ದೇವರಿಗೆ ಎತ್ತಿಡೋಣ ಅಂತ. ನಾವೇನೇ ಮಾಡಿದ್ರೂ ಅದರಲ್ಲಿ ತುಳಸಿ ದಳ ಹಾಕಲೇಬೇಕು. ಸೊ ಸಿಹಿ ಅವಲಕ್ಕಿ, ಗೊಜ್ಜು ಅವಲಕ್ಕಿ, ಕುಚೇಲ ಕೊಡೋಂಥ ಅವಲಕ್ಕಿ ಅಂದರೆ ನಮ್ಮ ಕೃಷ್ಣ ಪರಮಾತ್ಮಂಗೆ ಸಖತ್ತು ಫೇವ್ರೆಟ್ ಅಂದರೆ ಫೇವ್ರೆಟ್ಟು. ಸೊ ಇವನು ಕಿತಾಪತಿ ನೋಡಿ, ನಾನು ಕೆಲಸ ಮಾಡೋ ಟೈಮಲ್ಲೂ ಬಂದು ಕಾಲು ಎಳಿತಾನೆ. ಎಲ್ಲ ಜೋಡಿಸ್ಕೊಂಡು ಅವನು ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಹೂವೂ ಕೂಡ ಕೃಷ್ಣನಿಗೆ ತುಳಸಿಯಿಂದ ಹಿಡಿದು ಸೂಜಿ ಮಲ್ಲಿಗೆಯಿಂದ ಹಿಡಿದು ಒಂದು ಲಾಂಗ್ ಹಾರ ಕೂಡ ಹಾಕಿದ್ದೀನಿ. ಎಲ್ಲ ಥರ ಸ್ವೀಟ್ಸು, ಎಲ್ಲ ಥರ ಹಣ್ಣು, ಕಾಣಿಕೆ, ಎಲೆ ಅಡಿಕೆ, ಒಬ್ಬಟ್ಟು, ಜೊತೆಗೆ ದೀಪದ ಆರತಿ ಮಾಡೋಕ್ಕೆ, ಆಮೇಲೆ ಮಾಡಿದಂಥ ಕೀರು, ಜಾಮೂನು ಮತ್ತು ಸಿಹಿ ಅವಲಕ್ಕಿ ಎಲ್ಲನೂ, ಬೆಣ್ಣೆ, ಹಾಲು, ನೀರು, ತುಪ್ಪದೀಪ ಹಚ್ಚೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡು, ಪೂಜೆ ಮಾಡೋಕ್ಕೆ ಕಾಯಿ ಪ್ರತಿಯೊಂದು ರೆಡಿ ಮಾಡ್ಕೊಂಡಿದ್ದೀನಿ. ಕೃಷ್ಣ ಪರಮಾತ್ಮ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ, ಎಲ್ರಿಗೂ ಇಷ್ಟ. ಮಾವಿನ ಸೊಪ್ಪು, ಬಾಳೆಕಂದು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ನನಗಂತೂ ಗೈಸ್, ನಂಬ್ತೀರಾ ಬಿಡ್ತೀರಾ, ಸುಮಾರು ಜನ ನಂಗೆ ಕಮೆಂಟ್ ಮಾಡ್ತೀರಾ, ಎಲ್ಲ ಹಬ್ಬನೂ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಚೆನ್ನಾಗಿ ಹೇಗೆ ಮಾಡ್ತೀರಾ ನೀವು ಅಂತ. ಮಾಡಬೇಕು ಅಂತ ಮನಸ್ಸಿದ್ರೆ ಎಲ್ಲನೂ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಚಕ್ಲಿ, ನಿಪ್ಪಟ್ಟು, ಕೋಡುಬಳೆ, ರವೆ ಉಂಡೆ, ಪೂರಿ ಉಂಡೆ ಎಲ್ಲನೂ ತರಿಸಿದ್ದೆ. ಹಿಂದಿನ ದಿನವೇ ತರಿಸಿದ್ದೆ. ಅದನ್ನೆಲ್ಲ ನಾನೇನು ಮನೇಲಿ ಮಾಡೋದಿಲ್ಲ. ಸೊ ಹಾಗಾಗಿ ಎಲ್ಲನೂ ತರಿಸು. ಏಕೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡಿದ್ದೆಲ್ಲ ಖಾಲಿ ಆಗಿತ್ತು, ಊರಿಗೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ವಿ. ಅದನ್ನೇ ಈ ದೇವ್ರಿಗೆ ಇಡೋಕ್ಕೆ ನನಗೆ ಆ್ಯಕ್ಚುಲಿ ಅಷ್ಟು ಮನಸ್ಸು ಒಪ್ಪೋದಿಲ್ಲ. ಸೊ ಹಾಗಾಗಿ ಎಲ್ಲನೂ ಫ್ರೆಶ್ ಆಗಿ ತಂದು ಇಟ್ಟಂಥದ್ದು. ಎಲ್ಲ ಥರ ಹಣ್ಣು, ಪೈನಾಪಲ್, ಆ್ಯಪಲ್ ಮತ್ತು ಬನಾನಾ. ನನಗೆ ಒಂದು ಬೇಜಾರಾಯಿತು ಅಂದರೆ ಪಾರಿಜಾತ ಹೂವು ಸಿಗಲಿಲ್ಲ ನನಗೆ. ಈ ನಮ್ಮ ಪಕ್ಕದ ಮನೆ ಹತ್ರ ಒಂದು ಮರ ಇದೆ,
ನಮ್ಮನೆ ಪಕ್ಕದ ಮನೆ ಅಲ್ಲ, ಪಕ್ಕದ ಮನೆಯಲ್ಲಿ ಅದು ಸಿಕ್ಕ ಕೃಷ್ಣಾಯ ವಾಸುದೇವಾಯ ವೇಣುಗೋವಿಂದಾಯ ಹರಿಃ ಓಂ ಕೃಷ್ಣಾರ್ಪಣಮಸ್ತು. ಕೃಷ್ಣಾಯ ವಾಸುದೇವಾಯ ವೇಣುಗೋವಿಂದಾಯ ಹರಿಃ ಓಂ ಕೃಷ್ಣಾರ್ಪಣಮಸ್ತು. ಎಲ್ಲ ಕೆಳಗಡೆ ಬಿದ್ದು ಎತ್ಕೊಂಡ್ಬಿಟ್ಟಿದ್ರು. ಸೊ ನನಗದು ಒಂದು ಹೂವು ಸಿಕ್ಕಲಿಲ್ಲ. ಸೊ ಅದೊಂದು ಬೇಜಾರು. ಇಷ್ಟು ಪರವಾಗಿಲ್ಲ ಅಂತ ಹೇಳಿ ಈಗ ಮಕ್ಕಳ ಕೈಲೂ ಕೂಡ ಆರತಿನ ಮಾಡಿಸ್ತಾ ಇದ್ದೀನಿ. ನಾನು ಕೂಡ ಧೂಪ ದೀಪ ತುಪ್ಪ ದೀಪ ಎಲ್ಲ ಹಚ್ಚಿಟ್ಟು ಮಂಗಳಾರತಿ ಮಾಡ್ತಾಯಿದ್ದೀನಿ. ನಾನು ಕೇಳ್ಕೊಳ್ಳೋದು ಒಂದೇ, ಭಗವಂತನ ಅದು ಕೊಡು ಇದು ಕೊಡು ಅಷ್ಟು ಕೊಡು ಇಷ್ಟು ಕೊಡು. ನಾನು ಯಾವತ್ತೂ ಕೇಳಿಕೊಳ್ಳಲ್ಲ. ಪರಮಾತ್ಮ ನೀನು ಸೇವೆ ಮಾಡೋ ನನಗೆ ಶಕ್ತಿ ಕೊಡು, ನಿನ್ನ ಸೇವೆನ ಸಾಯೋ ತನಕ ಮಾಡ್ತೀನಿ, ನೀನು ಸೇವೆ ಮಾಡೋ ನನಗೆ ಕೆಪಾಸಿಟಿ ಕೊಡು, ಶಕ್ತಿ ಕೊಡು, ನೀನು ಸೇವೆ ಮಾಡಬೇಕು ಅನ್ನೋದು ಒಂದು ಯೋಚನೆ ಕೊಡು ತಲೆಯಲ್ಲಿ. ಅದಷ್ಟೇ ನಾನು ಕೇಳ್ಕೊಳ್ಳೋದು. ನಾವು ಮಾಡೋ ಕೆಟ್ಟ ಕೆಲಸ ಭಗವಂತ ನೋಡಲ್ಲ ಅಂತ ಅಲ್ಲ, ನಾವು ಮಾಡೋ ಒಳ್ಳೆ ಕೆಲಸ, ನಾವು ಮಾಡೋದು ಪ್ರತಿ ಪೂಜೆ ಪುನಸ್ಕಾರ ಭಗವಂತ ಹೆಂಗೆ ನೋಡ್ತಾನೋ, ನಾವೇನಾದರೂ ಒಬ್ರಿಗೆ ನೋವು ಮಾಡಿ ನಾವೇನಾದರೂ ಮನಸ್ಸು ನೋಯಿಸಿದ್ರು ಭಗವಂತ ಹಾಗೆ ನೋಡ್ತಾನೆ. ಸೊ ಆದಷ್ಟು ಎಲ್ಲರಿಗೂ ಒಳ್ಳೆಯವರಾಗಿರೋಕ್ಕೆ ಟ್ರೈ ಮಾಡೋಣ. ಆಗಲ್ಲ ಗೈಸ್, ಪರಮಾತ್ಮಂಗೆ ನಿಂದನೆ ತಪ್ಪಿದ್ದಲ್ಲ, ಇನ್ನು ನಾವು ಜನಸಾಮಾನ್ಯರು ಯಾವ ಲೆಕ್ಕ ಅಲ್ವಾ? ಸೊ ಅಂಥ ಸೀತಾಮಾತೆಗೆ ವನವಾಸ ತಪ್ಪಿಲ್ಲ, ಅಂಥದ್ರಲ್ಲಿ ನಾನು ನೀವು ಎಲ್ಲ ಯಾವ ಲೆಕ್ಕ? ಯಾಕೆ ಈ ಮಾತೆಲ್ಲ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ನಿಯರ್ ಬೈ ನಮ್ಮ ಸಂಬಂಧಿಕರೇ, ನಮ್ಮ ಒಳಗಡೆನೇ ಹಿತಶತ್ರುಗಳಿರ್ತಾರೆ. ನಾನು ಮಾಡೋ ಪ್ರತಿಯೊಂದು ನೋಡಿ ಹೊಟ್ಟೆ ಹುರ್ಕೋತಿರ್ತಾರೆ. ಅದಕ್ಕೋಸ್ಕರ ಇವರು ನಮ್ಮನೆ ಕಳ್ಳ ಕೃಷ್ಣ ಕಳ್ಳ ರಾಧೆ ಅಂತಲೇ ಕರಿಬೋದು. ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರೆ ಅಲ್ವಾ? ಸೊ ನಿನ್ನೆ ಮೊನ್ನೆ ಎತ್ತಾಡಿಸ್ದಂಗಿದೆ ನನಗೆ ಆ್ಯಕ್ಚುಲಿ. ಯಾಕಂದರೆ ಇಷ್ಟು ಬೇಗ ದೊಡ್ಡವ್ರು ಆಗಿಬಿಟ್ರು, ಏನೂ ಮಾಡೋಕ್ಕಾಗಲ್ಲ. ಅಲ್ಲಿಂದ ಇದು ಕಡೆ ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾನು ದೇವಸ್ಥಾನಕ್ಕೂ ಕೂಡ ಹೋಗಿ ಬರೋಣ, ಎಳ್ಬತ್ತಿ ಹಚ್ಚಿ ಬರೋಣ ಅಂತ ಅಂದ್ಕೊಂಡು ಮಾರುತಿ ಟೆಂಪಲ್ಗೆ ತುಳಸಿ ಹಾರ ಎಳ್ಬತ್ತಿ ಎಲ್ಲ ತೊಗೊಂಬಂದು ಅಲ್ಲೂ ಕೂಡ ಕೃಷ್ಣನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಎಳ್ಬತ್ತಿ ಎಲ್ಲ ಹಚ್ಚಿಟ್ಟು ಶ್ರೀನಿವಾಸನಿಗೆ ಅಭಿಷೇಕಕ್ಕೆ ಬರೆಸ್ಬಿಟ್ಟು, ಯಾಕಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಶ್ರೀನಿವಾಸನ ಅಲಂಕಾರ ಆಗಿರ್ಬೋದು. ಕಡೆ ಶ್ರಾವಣ ಶನಿವಾರ ಪ್ರಯುಕ್ತ ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ನನಗೂ ಕೂಡ ತುಂಬ ಖುಷಿಯಾಯಿತು ದರ್ಶನ ಸಿಕ್ಕಿದ್ದು. ಅಲ್ಲಿಂದ ಸರಸ್ವತಿಪುರಮಲ್ಲಿರೋವಂಥ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗ್ತಿರ್ತೀನಿ. ಯಾಕಂದರೆ ಅಲ್ಲಿ ಇವತ್ತು ನಮ್ಮದು ಪ್ರಸಾದ ಇತ್ತು. ಅವರು ಬೆಳಗ್ಗೆ 6:15 ಮಹಾಮಂಗಳಾರತಿ ಟೈಮ್ಗೆ ಪ್ರಸಾದ ತೊಗೊಂಡು ಹೋಗಿದ್ರು. ಸೊ ನನಗೆ ಅಷ್ಟು ಬೇಗ ಹೋಗೋಕ್ಕಾಗಲಿಲ್ಲ, ಮನೇಲೂ ವಾರ ಪೂಜೆ. ಸೊ ಈಗ ಬರ್ತಾಯಿದ್ದೀನಿ ನೋಡಿ. ಅಲ್ಲಿ ಭಾನುವಾರ ಅಂದರೆ ನಾಳೆ ಅನ್ನದಾನ ಇದೆ. ಸುಮಾರು ಸಾವಿರಾರು ಜನಕ್ಕೆ ಕಡೆ ಶ್ರಾವಣ ಶನಿವಾರದ ಪ್ರಯುಕ್ತ ಅನ್ನದಾನ ಹಮ್ಮಿಕೊಳ್ಳಾಗಿರುತ್ತೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ರು. ಅದರ ಜೊತೆ ಈ ಮಳೆ ಬೇರೆ ಪಾಪ ಬಿಟ್ಟು ಬಿಡ್ದಂಗೆ ಮಳೆ ಹುಯ್ತಾ ಇದೆ. ಕೊಚ್ಚೆ ಆಗ್ಬಿಟ್ಟಿತ್ತು. ಆ ಶನಿ ಮಹಾತ್ಮನ ನೋಡ್ಕೊಳ್ಳಿ, ದರ್ಶನ ಮಾಡ್ಕೊಳ್ಳಿ, ನಿಮಗೂ ಕೂಡ ಒಳ್ಳೆಯದಾಗಲಿ. ಶನಿ ಮಹಾತ್ಮನ ದರ್ಶನ ಮಾಡಿರೋ ಭಾಗ್ಯ ಸೌಭಾಗ್ಯ ನನಗೂ ಕೂಡ ಭಗವಂತ ಕರುಣಿಸ್ಲಿ. ನಿಮ್ಮ ತನಕ ದೇವ್ರನ್ನ ತಲುಪಿಸಿದ್ದೀನಿ. ಸೊ ನಮ್ಮದೇ ಪ್ರಸಾದ ಅಂತ ಹೇಳಿದೆ ವೆಜ್ ಪಲಾವ್ ನಮಗೂ ಕೂಡ ಸಿಕ್ತು. ಸ್ವಲ್ಪ ಈಸ್ಕೊಂಡು ಸ್ವಲ್ಪ ಎಲ್ಲರೂ ಅಲ್ಲೇ ಸ್ವಲ್ಪ ತಿನ್ಕೊಂಡು ಪ್ರಸಾದನ ಮನೆಗೆ ಬಂದಿದ್ದಾಯಿತು. ಬನ್ರಿ ಇಲ್ಲೇ ಆಯ್ತೇನ್ರಿ ಕೆಲಸ ಅಪ್ಪಾಜಿ? ನಾನ ಧಾರಾಳ ನೀವಾ ತಗೊಂಡೋದ್ರಾ? ಕೊಟ್ರ ನಿಮ್ಮ ಮಿಸ್ಸಸ್ಗೆ ಬ್ಲೌಸು ಬಳೆ ಎಲ್ಲ ಆಯ್ತಾ? ಕೈ ಮುಗಿರಿ ಕೃಷ್ಣಂಗೆ ಅಕ್ಷತೆ ಹಾಕಿ. ಕೃಷ್ಣ ಪರಮಾತ್ಮ ಎಲ್ಲ ಇದು ಕಾಪಾಡಿ ನಮ್ಗೆ ಆರೋಗ್ಯ ಭಾಗ್ಯ ಕೊಟ್ಟು ಇದು ಮಾಡಪ್ಪ. ಕೃಷ್ಣಾಯ ವಾಸುದೇವಾಯ ವೇಣು ಗೋವಿಂದಾಯ ಹರಿ ಓಂ ಕೃಷ್ಣಾರ್ಪಣಮಸ್ತು ಹೇಳಿ. ಅವಲಕ್ಕಿ ಅಂದರೆ ತುಂಬ ಇಷ್ಟ ಕೃಷ್ಣಂಗೆ. ಅವಲಕ್ಕಿ, ಸಿಹಿ ಅವಲಕ್ಕಿ. ಬನ್ರಿ ಕೀರ್ತಿ ತಿಂತೀರೇನ್ರಿ ಅಪ್ಪಾಜಿ? ಉಪ್ಪಿಟ್ಟು ನೋಡ್ತಾರ ಪಾಠ ಇಲ್ಲಿಲ್ಲ ಪಾಠ ಏನೇ ಬೆಳಿಗ್ಗೆ ಸುಮ್ಮನೆ ಹೇಳ್ತಾನೆ ಅವರ ಮಾಡ್ತಾನೆ. ನೆನ್ನೆಯಿಂದ ಹೋದಾಗಿಂದ 5 ನಿಮಿಷ ಕುತ್ಕೊಂಡಿಲ್ಲ ಗುರುಮನ. ಅಕ್ಕ ಹಿಂಕಾಂಗು ನೋಡಿ ಬೇಡದಿದ್ದೇನ ಬರ್ತಾನೆ. ನೆನ್ನೆಯಿಂದ ಅಷ್ಟು ಕೆಲಸ ಐತೆ ಬರ್ಬೇಕು ತಾನೆ. ಅಯ್ಯೋ ಸವಸಾಲ ಗುರುಲಂಚ ಸಾಕಾರ ನೋಡ್ಬಿಟ್ಟು ಇಂಥ ಮನುಷ್ಯ ಇನ್ನು ಹುಟ್ಟತಾನೆ ರಾತ್ರಿ ತಾನೇ ಹೋಗ್ಲಿ, ಬೇಗ ಬಂದು ಮಲ್ಕೊಂಡ್ರಾ? 11:15 ಅವ್ರು ಬರತಂಗ ನಾ ಮಲ್ಗಿಲ್ಲ. ತಿರ್ಗಾಲೆ 3 ಗಂಟೆಗೆ ಎದ್ದು. ಅಯ್ಯೋ ಸವಸಾಲ. ಹಿಂಗಾದ್ರೆ ಬೇಗ ಹೊಂಟೋಗ್ಬಿಡ್ತೀವಿ. 80 ವರ್ಷ ಬರೋರು 60 ವರ್ಷಕ್ಕೆ ಅರ ಗೋವಿಂದ. ಇವಳಿಗೆ ಟಿವಿ ನೋಡೋದು ಇಂಪಾರ್ಟೆಂಟಾ? ನೋಡಿ 60 ವರ್ಷಕ್ಕೆ ಬರೋದು 40 ವರ್ಷಕ್ಕೆ ಕ್ಲೋಸ್.
ಈಗ ಎಷ್ಟು 45 ಈಗ 45. 5 ವರ್ಷ ಈ ಥರ ಮಾಡ್ಬಿಟ್ಟು 5 ವರ್ಷ ಕೆಲಸ ಮಾಡಿದ್ರೆ ಅಷ್ಟೇ ಕ್ಲೋಸ್. ಅಯ್ಯೋ ಸುಮ್ಮನೆ ನಿಮ್ಮ ಬಾಯಿಗಿಟ್ಟಕ್ಕ. ಆಗಲ್ಲ ಆಗಲ್ಲ. ಅಷ್ಟೊಂದು ಟೆನ್ಷನ್ ತಗೋಬಾರ್ದು ಅಪ್ಪಾಜಿ. ಗಾಡಿ ಈ ಕಿಂಕಾಂಗ್ ಒಬ್ನೇ ನಾ, ಬೇರೆ ಯಾರು ಇರ್ಲಿಲ್ವಾ? ಹೇಳ್ಬೋದಿತ್ತು ತಾನೆ. ಶಂಕರ್ ಕರಿಬೋದಾಗಿತ್ತು. ಹ್ಞೂ ಅಯ್ಯೋ ವೇಸ್ಟ್ ಈ ಥರ. ನೀವು ತಿಂದ್ರೆ ಉಪ್ಪಿಟ್ಟು ನನಗೆ ಅವು ಇಲ್ದೇ ಇದು ಇನ್ನೊಂದು ಅರ್ಧ ನಾನು 6 ಗಂಟೆಗೆ ಹೋಗ್ಬೇಕಾಯ್ತು. 7 ಮುಕ್ಕಾಲು ಇದ್ರೆ ಅದ್ರ ಓದಿ ಅಂತ ನೀವು ಹೊಂಟೋಗ್ಬಿಟ್ರಿ. ನಾವು ಹೋಳಿಗೆ ಮಾಡಿ ಹೋಳಿಗೆ ತುಂಬಿಸಿ ಮೇಲ್ ಬಂದಾಗ 10 ಗಂಟೆ. ನಾನು ಹೋಳಿಗೆ ಮಾಡ್ಬೇಕಲ್ಲ 150 ಹೋಳಿಗೆ. ಯಾರು ಇಲ್ಲ, ಇವನು ಊಟ ತಗೊಂಡೋಗವನೆ ಚೀಕ. ಆ ಹುಡುಗನಿಗೆ ತುಂಬಸಕ್ ಬರಲ್ಲ, ಎತ್ತಕ್ ಬರಲ್ಲ. ಆ ಪೆದ್ದನೊಬ್ಬ ಇವ್ನ ಹೋಗೋ ನೀನು, ಲೇಟ್ ಆಯ್ತು ಕಳಿಸ್ಬಿಟ್ರು. ಹೋಗೋ ನೀನು, ಕತ್ಲೆ ಆಯ್ತದೆ, ಬೆಳಗ್ಗೆ ಬೇಗ ಬರೋನು ಕಳಿಸ್ಬಿಟ್ರು. 8 ಗಂಟೆ ಬಂದಲ್ಲ ಹೇಳಿದ್ದು ಅವ್ರ ಕೈಲಿ ಆಗಲ್ಲ ಬಿಡಿ. ಇಲ್ಲಿಂದ ಅಲ್ಲಿ ಗಂಟು ಹೋಗ್ಬೇಕಲ್ಲ ಗಾಡಿ ಹೊಡ್ಕೊಂಡವ್ರು. ಭಾರಿ ಕಷ್ಟ. ಹೋಳಿಗೆ ತುಂಬಿಸೋದು, ಈ ಕಡೆ ತುಂಬಿಸ್ಕೊಳ್ಳೋದು, ಈ ಕಡೆ ತೀಡೋದು, ಈ ಕಡೆ ಎತ್ತಾಕೋದು. ಹುಚ್ಚಿಡ್ಕತ್ತು ನನಗೆ ನೆನ್ನೆ ನೋಡಿ ನೋಡಿ. ಸಾಕಾಗ್ಬಿಟ್ಟಂತ ಊಟ ಮಾಡಿ ಮೊಸರು ಹಾಕ್ತಾ ಸ್ವಲ್ಪ, ಅದು ಒಣಗೋಗೈತೆ. ಇನ್ನೊಂಚೂರು ಹಾಕು, ತಿನ್ನಕ್ಕೆ ಐತೆ ಇಲ್ಲ. ಕೆಳಗಡೆ ಗೋಡೌನಲ್ಲಿ ಏನು ಮಾಡ್ತಾ ಇದ್ದಾರೆ ನೋಡ್ಕೊಂಬರೋಣ ಅಂತ ಹೋದೆ. ಫುಲ್ ಕೆಲಸ ಇತ್ತು ಇವತ್ತು. ರೆಗ್ಯುಲರಾಗಿ ಬರ್ತಾ ಇದ್ದಂಥ ಹುಡುಗರುಗಳು ಕೂಡ ಕೈ ಕೊಟ್ಟಿದ್ರು. ಸತೀಶ್ ಪಾಪ ಒಬ್ಬರೇ ಕೂಗಾಡ್ತಿದ್ರು. ನಾನು ಕೆಳಗಡೆ ಹೋಗಲಿಲ್ಲ ಏನೂ ಕೆಲಸ ಮಾಡಿಕೊಡೋಕ್ಕೆ ಅಂತ. ಬಿಕಾಸ್ ನನಗೆ ಮನೇಲಿ ತುಂಬ ಬೇಜಾನ್ ಕೆಲಸ ಇತ್ತು. ನಾನಿನ್ನು ಅಡುಗೆ ಏನೂ ಮಾಡಿರಲಿಲ್ಲ, ಅಡುಗೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ನಾನು ನಮ್ಮ ಮನೆಗೆ ಪುಟ್ಟ ಮಕ್ಕಳುಗಳನ್ನ ಕರೆದಿದ್ದೆ. ಅಂದರೆ ಅಕ್ಕಪಕ್ಕ ಇರೋಂಥ ಸಣ್ಣ ಪುಟ್ಟ ಮಕ್ಕಳುಗಳು. ಎದು ನಿಮಗೆ ಗೊತ್ತು ಬಂದೇ ಬರ್ತಾರೆ. ಇವರು ಹೊಸ ಗೆಸ್ಟ್ ಮನು ಅಂತ, ಅವರು ಕೂಡ ನಮ್ಮ ಮನೆಗೆ ಬಂದಿದ್ರು. ಎದು ಪಾಪ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ. ಥ್ಯಾಂಕ್ ಯು ಹೇಳ ಆಂಟಿಗೆ. ಪಾಪು ಎದು ಪಾಪು ಚಾಕಿ ಯಾರು ಕೊಟ್ಟಿದ್ದು? ಕೃಷ್ಣ ಜನ್ಮಾಷ್ಟಮಿ ಥ್ಯಾಂಕ್ ಯು ಹೇಳು. ಫೋನು ನೆಗಡಿ ಆಗೈತೆ. ಥ್ಯಾಂಕ್ ಯು ಲವ್ ಯು ಹೇಳು. ಲವ್ ಯು ಹೇಳು. ನೋಡಲಿ ಮೊನ್ನೆ ಅಣ್ಣ ಹೇಳ್ತಾ ನೋಡು. ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಆಂಟಿ. ಎದು ಅಲ್ಲಿ ಮಾಮಿ ಕೈ ಮುಗ್ದ ಮನೆ ನಡಿ, ಮಾಮಿಗೆ ಅಡ್ಬಿಡು ಮಗನೆ. ಎದು ಪಾಪ ಅಲ್ಲಿ ಪಾಪ ಮಾಮಿಗೆ ಅಡ್ಬಿಡು. ನಮ್ಮ ಮೋದಿ ಎದುಗೆ ಏಟ್ ಮಾಡ್ತೀಯಾ? ಬಟ್ಟೆಗೆ ಹಾಕು. ಏಯ್ ಬೇಕು ಕಾಲು ಪ್ಯಾಂಟ್ ಯಾರ್ದು? ತಗೋ ಎತ್ಕೋ. ತಿಂದೆ ಅಲ್ವಾ, ಎಲ್ಲಿಗೆ ಇಡಬೇಕು? ಮಕ್ಕಳಿಗಿಂತ ಹೆಚ್ಚಾಗಿ ಆಡ್ತೀಯ ಚಾರು ನೀನು. ಒಂದೊಂದ್ಸಲಿ ಆ ಪಾಪಗೆ ಕಾರ್ಟೂನ್ ಅಂತ ಹಾಕ್ಕೊಡು. ಇಡೋ ಅವಾಗ ಹೇಳ್ತಿದ್ರಂತೆ ಮಕ್ಕಳಿರಲ್ಲವ ಮನೆ ತುಂಬ ಅಂತ. ಈಗ ನೀವು 3 ಚಿಲ್ಟಾರಿ ಪಲ್ಟಾರಿಗಳು ಕಟ್ಕೊಂಡು ಇಟ್ಬಿಡು ಮಗನ. ಅಯ್ಯಪ್ಪ ಇಟ್ಬಿಡು, ಕ್ಯಾಪ್ ಹಾಕು. ಅಮೃತಾಂಜನ್ ಎತ್ಕೊಂಡು ಅವನೆಲ್ಲ ಓತಿಕ ಮಕ್ಕ ಎಲ್ಲ ಉರಿ ಬಂದ್ಬಿಡ್ತಾರೆ. ಕ್ಯಾಪ್ ಹಾಕ್ಸೋ. ಹೆಂಗ್ ಇಟ್ಬಿಡಪ್ಪ, ಇಟ್ಬಿಡು. ಮಾಡ್ದ ಏನ್ ಮಾಡಿದ್ನೆ? ಐಲೇನರು ಲೇ ಯಪ್ಪ ಯದು. ಅಯ್ಯೋ ಚಾರು ಗೋಡೆಗೆ ಈಗ ಕೆಲಸ ಒಂದು ಮಾಡಬೇಡ ನೀನು, ಆಯ್ತಾ? ನಾನು ಹೇಳಿದ ಕೆಲಸ ನೀನು ಒಂದು ಮಾಡಬೇಡ ನೀನು. ಕಿರಣ ಅಪ್ಪ ನನಗೆ ತೀಬೇಡ. ನಂಗೆ ಗೊತ್ತಿಲ್ಲ. ಇವನು ನೋಡ ಆಯ್ ಅಂತಾನೆ. ಗಾಳಿನ ಬಂದು ಕೊಡ್ತೀಯಲ್ಲ. ನಮ್ಗೆ ಅದೇ ಚಿಂತೆ ಕಪ್ಪ, ನಮ್ಗಿದೇ ಚಿಂತೆ. ಈಗ 1 2 3 ಸ್ಟಾರ್ಟ್. ರನ್ ಓಡು. ನನ್ನ ಓಡುವಂತೆ ಓಡುವ. ಯಾರು ಕೊಡು ಅಣ್ಣ ಬೇಕಂತೆ. ಅಕ್ಕನ ಹತ್ರ ಹೋಗ್ಬೇಕು ತಾನೆ. ಇರು ಬಾ ಬಾ ಇಲ್ಲಿ ಬಾ ಇಲ್ಲೇ ಬಾ. ಹಿಂದೆ ಬಾ. ಈಗ ಕಣ್ಣ ಮುಚ್ಚು. ಸ್ಟಾರ್ಟ್. 1 2 3 ರನ್. ಬಬ್ಬು ಬಬ್ಬು ಬಲಲ್ಲ.
ಪಾಪು ಆಂಟಿ ಅಲ್ಲ ಆಂಟಿ ಇದು ಇಲ್ಲಿ ಅದು ಆಂಟಿ ಪಾಪು ಆಂಟಿ ಪಾಪು ನನ್ನ ಆಂಟಿ ಹಿಂದಿನ ಕಾಲದಲ್ಲಿ ಹೇಳೋರು ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ. ಸೊ ಇವತ್ತು ನನಗದೇ ಒಂಥರ ನಿಜಕ್ಕೂ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಎಲ್ಲ ಪುಟ್ಟ ಪುಟ್ಟ ಕಳ್ಳ ಕೃಷ್ಣಗಳು ನಮ್ಮನೆ ತುಂಬ ಕಲರವ ಮಾಡ್ತಾಯಿದ್ರು ಅಂತಲೇ ಹೇಳ್ಬೋದು. ಯದು ಮನು ಎಲ್ಲ ಬಂದಿದ್ದರು. ನಾನು ಇದನ್ನು ಪ್ರೀವಿಯಸ್ ಡೇನೇ ಅಪ್ಲೋಡ್ ಮಾಡಿದ್ದೆ ಎಡಿಟ್ ಮಾಡಿ. ಸತೀಶ್ ಕೂಡ ಸ್ನಾನ ಮಾಡಿ ಪೂಜೆ ಮಾಡೋಕ್ಕೆ ಅಂತ ಬಂದು ಅಕ್ಷತೆ ಹುಡುಕ್ತಾಯಿದ್ರು. ಅಲ್ಲೇ ಇದೆ ನೋಡಿ ಅಂತ ಹೇಳ್ತಾ ಇದ್ದೆ. ಅದು ಯಾಕಂತ ಗೊತ್ತಿಲ್ಲ, ಚೈಲ್ಡ್ ಅಬ್ಯೂಸ್ ಅಂತ ನನಗೆ ಕಾಪಿರೈಟ್ ಕ್ಲೇಮ್ ಬಂದು ವಿಡಿಯೋ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿಬಿಟ್ಟಿದೆ. ನ್ಯಾಚುರಲ್ ಆಗಿರಲಿ ಅಂತ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದು, ಈ ರೀತಿ ಸ್ಟ್ರೈಕ್ ಬಂದಿದ್ದು ನನಗಿದೆ ಮೊದಲನೇ ಸಲ. ನಿಜಕ್ಕೂ ಸೋಜ್ಗ ಆಯಿತು, ತುಂಬ ಬೇಜಾರ ಆಯಿತು. ಮತ್ತೆ ನೋಡ್ತಾ ಇದ್ದೆ, ಕೆಲವೊಂದಷ್ಟು ಕ್ಲಿಪ್ನ ಬೇಡ ಅಂತ ಅನಿಸಿ ನಾನೇ ಡಿಲೀಟ್ ಮಾಡಿ ಮತ್ತೆ ನಾನು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಈ ಥರ ಬಂತು ಅಂತ ನಂಗೆ ನಿಜಕ್ಕೂ ಗೊತ್ತಿಲ್ಲ. 3 ಗಂಟೆ ಆಗೋಯ್ತು. ಮಕ್ಕಳ ಜೊತೆ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಡುಗೆ ಮಾಡಬೇಕಿತ್ತು. ಯಾಕಂದರೆ ಸತೀಶ್ 3 ಡೇಸಿಂದ ಮುದ್ದೆ ಕೊಟ್ಟಿಲ್ಲ. ಕೆಲಸ ಅಂತ ಅವ್ರು ಆ್ಯಕ್ಚುಲಿ ಮನೇಲಿ 3 ದಿನದಿಂದ ಊಟನೇ ಮಾಡಿಲ್ಲ. ತುಂಬ ಸಡನ್ನಾಗಿ ಮಳೆ ಬಂದ್ಬಿಡ್ತು. ಬಟ್ಟೆ ಎತ್ಕೊಳ್ಳೋಣ ಅಂತ ಬಂದೆ, ಹಿಂದೆಗಡೆ ಬ್ಯಾಕ್ ಸೈಡು ಅಲ್ಲಿಂದಲೇ ವ್ಲಾಗ್ ಮಾಡ್ಕೋತಾ ಇದ್ದೀನಿ. ಏನೂ ಇಲ್ಲ, ಸಿಂಪಲ್ಲಾಗಿ ಬೀನ್ಸ್ ಪಲ್ಯ ಮತ್ತು ಕಪ್ಪು ಕಡಲೆಕಾಳು ಬಾಳೆಕಾಯಿ ಕೂಟು ಮತ್ತು ಜೊತೆಗೆ ವೆಜ್ ಪಲಾವ್ ಮಾಡಿಬಿಡ್ತೀನಿ. ಸತೀಶ್ಗೆ ಮುದ್ದೆ ಬೇಕು, ಸಾಂಬಾರಿದೆ, ಈಗೇನು ಸಾಂಬಾರು ಮಾಡಿಲ್ಲ. ಸೊ ಸಾಂಬಾರಿಗೆ ಒಂದು ಮುದ್ದೆ ಮಾಡಿಕೊಡ್ತೀನಿ. ಬೀನ್ಸ್ ಪಲ್ಯ, ಹಪ್ಪಳ, ಉಪ್ಪಿನಕಾಯಿ ಅದು ಮಾಮೂಲಿ ಇರುತ್ತೆ. ಕೋಸಂಬರಿ ಏನೂ ಮಾಡೋಕ್ಕೋಗಲ್ಲ, ತಿನ್ನಲ್ಲ ಗೈಸ್ ಮಾಡಿದ್ರೆ. ಸೊ ಹಾಗಾಗಿ ವೆಜ್ ಪಲಾವ್. ಯಾಕೋ ನನಗೂ ಚಳಿಗೆ ಮಳೆ ನೋಡಿ, ಸೋನೆ ಮಳೆ. ಸೊ ವೆಜ್ ಪಲಾವ್ ಮತ್ತು ಕೂಟು ಮತ್ತು ಬೀನ್ಸ್ ಪಲ್ಯ ಮಾಡೋಣ. ಕೆಳಗಡೆ ಫುಲ್ ಕೆಲಸ ಇದೆ. ದಾಲ್ ಇತ್ತು ಆ್ಯಕ್ಚುಲಿ, ಸೊಪ್ಪಿನ ದಾಲು, ಅದನ್ನು ಸ್ವಲ್ಪ ತೊಗೊಂಬಂದಿದ್ದೀನಿ, ಸತೀಶ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಅದ್ರ ಜೊತೆಗೆ ಸ್ವಲ್ಪ ಬೀನ್ಸ್ ಪಲ್ಯ ಮಾಡಿಬಿಡ್ತೀನಿ. ಓಕೆನಾ, ಸ್ಟೇ ಟ್ಯೂನ್. ಮಕ್ಕಳ ಜೊತೆ ಆಟ ಆಡ್ಕೊಂಡು ಅಡುಗೆ ಕೂಡ ಮಾಡಿದೆ. ಕಪ್ಪು ಕಡಲೆಕಾಳು ಬಾಳೆಕಾಯಿ ಹಾಕಿ ಕೂಟ್ ಮಾಡಿದೆ. ನನಗೆ ವೆಜ್ ಪಲಾವ್ ತಿನ್ನಬೇಕು ಅನ್ನಿಸ್ತು. ಇವತ್ತು ಗೋಡೌನಲ್ಲಿ ಆ್ಯಕ್ಚುಲಿ ಪುಳಿಯೋಗರೆ ಇತ್ತು. ಪುಳಿಯೋಗರೆ ತಿನ್ನೋಕ್ಕಷ್ಟು ಬೇಕಾಗಿರಲಿಲ್ಲ. ಮೀನ್ಸ್ ಅಂದರೆ ಅದು ಬಿಸಿ ಇರಲ್ಲ ಅಲ್ವಾ. ಹಾಗಾಗಿ ವೆಜ್ ಪಲಾವ್ ಮತ್ತು ಟೊಮೆಟೊ ರಸ ಇತ್ತು. ಯಾವುದೇ ಹಬ್ಬ ಹರಿದಿನಗಳಲ್ಲಿ ನಾವೇನೇ ಅಡುಗೆ ಮಾಡಿದ್ರು ಸತೀಶ್ಗೆ ಮುದ್ದೆ ಬೇಕೇ ಬೇಕು. ಅವರು 1 ವಾರ ಆಗಿತ್ತು ಮುದ್ದೆ ತಿಂದು. ನಂಗೆ ಮುದ್ದೆ ಮಾಡಿಕೊಡಿ, ನೀವೇನಾದರೂ ಮಾಡ್ಕೊಳ್ಳಿ ಅಂದರು. ಬೀನ್ಸ್ ಕೋಸ್ ಕ್ಯಾರೆಟ್ ಪಲ್ಯ, 1 ಕೋಸಂಬರಿ ಮಾಡಿದೆ. ಅವ್ರಿಗೆ ಮುದ್ದೆ ಮಾಡಿ ಕೊಟ್ಟೆ. ಆರಾಮಾಗಿ ಟಿ ವಿ ನೋಡಿಕೊಂಡು ಸೋಫಾ ಮೇಲೆ ಕೂತ್ಕೊಂಡು ಊಟ ಮಾಡ್ತಾಯಿದ್ದಾರೆ. ಸೊ ನಾವು ಸ್ವಲ್ಪ ವೆಜ್ ಪಲಾವ್, ಕೂಟ್ ಮತ್ತು ಬೀನ್ಸ್ ಕೋಸ್ ಪಲ್ಯ. ನನಗಂತೂ ಪಲಾವ್ ತಿನ್ನಬೇಕು ಅಂತ ಅನಿಸ್ಬಿಡ್ತು. ನೀವೆಲ್ಲ ಮಾಡೋ ರೀತಿಯೇ ನಾನು ಮಾಡಿರೋದು, ಸ್ಪೆಷಲ್ ಅಂತ ಏನೂ ಇಲ್ಲ. ಟೊಮೆಟೊ ರಸ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ಎಲ್ಲ ಹಾಕ್ಕೊಂಡು ಕೂತ್ಕೊಂಡು ಮಕ್ಕಳು ನಾವು ಎಲ್ಲರೂ ಊಟ ಮಾಡಿದ್ವಿ. ಎದು ಅಂತೂ ಇವತ್ತು ನಮ್ಮ ಮನೇಲೇ ಫುಲ್ ಆಟ ಆಡ್ತಾಯಿದ್ದ. ನಂಗೆ ಅದೇ ಒಂದು ಖುಷಿ ಆಯಿತು. ಯಾಕಂತ ಗೊತ್ತಿಲ್ಲ, ನನಗೆ ಇದು ದ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದ ಈ ರೀತಿ ಕಾಪಿರೈಟ್ ಕ್ಲೇಮ್ ಮತ್ತು ಚೈಲ್ಡ್ ಅಬ್ಯೂಸ್ ಕ್ಲೈಮ್ ಅಂತ ಬಂದಿದ್ದು. ಅದರಲ್ಲಿ ಈ ವಿಡಿಯೋದಲ್ಲಿ ಏನು ತಪ್ಪಿತ್ತು ಅಂತಲೂ ಗೊತ್ತಿಲ್ಲ. ವಿಡಿಯೋ ಆಟೋಮೆಟಿಕ್ಕಾಗಿ ಇಮಿಡಿಯೇಟಾಗಿ ಡಿಲೀಟ್ ಆಗಿಬಿಟ್ಟಿದೆ. ಊಟ ಎಲ್ಲ ಆದಮೇಲೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ನೋಡ್ತಾ ಮಕ್ಕಳು ಎಷ್ಟು ದೊಡ್ಡವರಾಗ್ಬಿಡ್ತಾರೆ ಅಲ್ವಾ. ಸೊ ಎಷ್ಟು ದೊಡ್ಡವರಾದರೂ ಚಾರು ಅವ್ರ ಅಪ್ಪನಿಗೆ ಇನ್ನೂ ಸಣ್ಣ ಮಗು ಥರ. ಅವಳು ಈಗಲೂ ಅವರಪ್ಪ ಅವಳನ್ನ ಹೊಟ್ಟೆ ಮೇಲೆ ಮಲಗಿಸ್ಕೋಬೇಕು. ಸೊ ಅದೇ ರೀತಿ ಮಲಗಿಸ್ಕೊಂಡು ಟಿ ವಿ ನೋಡಿಕೊಂಡು ನೋಡ್ತಾ ಸಂಜೆ ಆಯಿತು. ಮತ್ತು ಎದ್ದು ಕಾಫಿ ಗಿಫಿ ಮಾಡಿ ನಮ್ಮ ಕ್ಲೀನರ್ಸ್ ಕೂಡ ಬಂದಿದ್ದರು. ಸೊ ಅವರಿಗೆ ಸೀರೆ ಕೊಟ್ಟಿರಲಿಲ್ಲ. ಅವರು ಶ್ವೇತಕ್ಕ ಸೀರೆ ಕೊಟ್ಟಿಲ್ಲ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಅಂತ ಕೇಳ್ತಾಯಿದ್ರು. ಈ ನನ್ನ ಮಗ ಅಂತೂ ಗೈಸ್ ಒಂದೊಂದ್ಸಲಿ ತಿಕ್ಲಿಡಿಸ್ತಾನೆ ನನಗೆ. ನೋಡಿ ಹೆಂಗೆ ಹೊಟ್ಟೆ ಉರಿಸ್ತಾನೆ ಅಂತ. ನಾನು ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ ಇದ್ದೀನಿ. ನಾ ಕಣ್ಣು ಬಿಟ್ಟರು ಹೋಗ್ತಾಯಿಲ್ಲ, ಕೈ ಹಾಕೊಂಡು ತಳ್ಳಿದ್ರೂ ಹೋಗ್ತಾಯಿಲ್ಲ. ಆ ಸೀರೆ ಕೊಡು, ಈ ಸೀರೆ ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತ ಹೇಳ್ತಾನೆ ಇದ್ದಾನೆ. ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ. ನಿಮ್ಮನೆ ಮಕ್ಕಳು ಹೀಗೆ ಹೊಟ್ಟೆ ಉರಿಸ್ತಾರ, ಕೈಯಿಂದ ಕಿತ್ಕೊಳ್ಳೋದು, ಎಸೆಯೋದು, ಕವರ್ ಎತ್ಕೊಳ್ಳೋದು, ಅದನ್ನು ಎತ್ಕೊಳ್ಳೋದು, ಇದನ್ನು ಎತ್ಕೊಳ್ಳೋದು, ಹೀಗೆ ಮಾಡ್ತಾ ಇದ್ದ. ನಾನು ಹೇಳ್ತಾ ಇದ್ದೆ ಕತ್ತೆ ಥರ ವಯಸ್ಸಾಗಿದೆ, ಈಗಾದರೂ ಬುದ್ಧಿ ಕಲಿಯೋ ಅಂತ. ಬಟ್ ಮಕ್ಕಳೇ ಹಾಗೆ. ಎಷ್ಟು ಟಯರ್ಡ್ ಆಗಿದ್ದೀನಿ ನೋಡಿ, ನನ್ನ ಮುಖದಲ್ಲೇ ನಿಮಗೆ ಫಸ್ಟ್ರೇಷನ್ ಕಾಣಿಸ್ತಾ ಇರ್ಬೋದು. ಹೋಗೋ ಬಿಡೋ ಅಂದರೂ ಕೇಳ್ತಾ ಇಲ್ಲ. ನನಗಂತೂ ಹಿಡಿದು ಕೊಟ್ಟಾಕ್ಬಿಡೋಷ್ಟು ಕೋಪ ಬರ್ತದೆ. ಅದು 1-2 ಹೇಟ್ ಹೊಡೆದಿದ್ದಕ್ಕೋ ಏನೋ, ಅವನಿಗೆ ಹೊಡೆದಿದ್ದು ಆ್ಯಸ್ ಇಟ್ ಈಸ್ ಹಂಗೆ ವಿಡಿಯೋ ರೆಕಾರ್ಡ್ ಆಗಿದೆ. ಸೊ ಅದಕ್ಕೋ ಏನೋ ಆ ರೀತಿ ಬಂದಿದೆ ಅಂತಲೇ ಗೊತ್ತಿಲ್ಲ. ಇದು ಹನುಮಂತನ ಅವತಾರ ಅಂತಲೇ ಹೇಳ್ಬೋದು ನನಗಂತೂ.
ಬನ್ನಿ ಒಳಗೆ. ಅವತ್ತು ದುಡ್ಡು ಕೊಟ್ಟಿದ್ದೆ ಅಲ್ಲ, ಚೇಂಜ್ ಇಲ್ಲ. ಇನ್ನೊಂದ್ಸಲಿ ದುಡ್ಡು ಯಾವಾಗ ಕೊಡ್ತೀನಿ. ಕೂತ್ಕೊಳ್ಳಿ. ಸಿಂಪಲ್ ಆಗಿರೋ ಸೀರೆ. ಅವತ್ತಿಂದ ನಾನು ನಿಮ್ಮನ್ನು ಹುಡುಕ್ತಾನೆ ಇದ್ದೆ. ಇನ್ನೊಂದ್ಸಲಿ ಬನ್ನಿ, ಚೇಂಜ್ ಕೊಡ್ತೀನಿ. ಅಲ್ಲಿ ಬ್ಲೌಸ್ ಪೀಸು ಬಳೆ ಎಲ್ಲ ಆಯ್ತು. ಚೆನ್ನಾಗಿ ಮಾಡಿದ್ದೀನೇನ್ರಿ ಪೂಜೆ? ಚೆನ್ನಾಗೈತಾ? ಏನು ಬೇಕೋ ತಗೋತೀನಿ. ಆಯಿತು, ಸಂಜೆ ಪೂಜೆ ಬೇಡವಾ? ಕ್ಯಾಶ್ ಬೇಕು ನಿಮಗೆ? ಕುಡಿದ್ರೆ ಕಾಫಿ ಕ್ಯಾಸು ಇದು ತಿಂಡಿ ಪಂಡಿ 2 ದಿನ ಊಟ ಇವರು ಕೆಲಸ ಮಾಡ್ಕೊ ಹೋಗ್ತೀನಿ. ಹೌದಾ? ನಡೀರಿ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಸತೀಶ್ ಇವಾಗ ಗ್ರೀನ್ ಟೀ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಗುರುಮಲಪ್ಪಗೂ ಬಿಸಿ ಬಿಸಿ ಕಾಫಿ ಕೊಟ್ಟು, ಅವ್ರಿಗೂ ಗ್ರೀನ್ ಟೀ ಕೊಟ್ಟು ಮತ್ತೆ ದೇವಸ್ಥಾನಕ್ಕೆ ಹೊರಟ್ವಿ. ಸಂಜೆ 6:30. ಸಂಜೆ ಮನೇಲಿ ಪೂಜೆ ಕೂಡ ಆಯಿತು. ಸಿಂಪಲಾಗಿ ಮತ್ತೆ ತುಪ್ಪ ದೀಪ ಎಲ್ಲ ಹಚ್ಚಿಟ್ಟು ಪೂಜೆ ಮಾಡಿದೆ. ಸಿಂಪಲಾಗಿ ಒಂದು ಸ್ಯಾರಿ, ಇದು ಮೀಶೋನಲ್ಲಿ ತರಿಸ್ಕೊಂಡಿದ್ದು. ಒಂದು 2 ಸಲ ವೇರ್ ಮಾಡಿದ್ದೀನಿ ಅಷ್ಟೇ, ವೇರೇ ಮಾಡಿಲ್ಲ. ಸಿಂಪಲಾಗಿ ರೆಡಿ ಆಗಿದ್ದೀನಿ. ಏನೂ ಮೇಕಪ್ ಅಂತೂ ಏನೂ ಇಲ್ಲ. ಮೇಕಪ್ ಅನ್ಬೇಡಿ, ಚೂರು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಆಫ್ಟರ್ ಲಾಂಗ್ ಗ್ಯಾಪ್. ಏನು ಸ್ವೆಟ್ಟಿಂಗ್ ಇಷ್ಟು ಮಳೆ ಬರ್ತಾಯಿದ್ರು ಶೆಕೆ. ಇಸ್ಕಾನ್ಗೆ ಹೋಗೋಣ ಅಂತ, ಜಯನಗರ ಮೈಸೂರು 4th ಬ್ಲಾಕಲ್ಲಿರೋ ಇಸ್ಕಾನ್ಗೆ ಹೋಗೋಣ ಅಂತ. ಸತೀಶ್ಗೂ ತುಂಬ ಕೆಲಸ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನು 1 ಮಂತಿಂದ ಶಾಪಿಂಗ್ ಮಾಡ್ಕೊಂಡು ಬಂದದ್ದಷ್ಟೇ, ಇನ್ನೆಲ್ಲೂ ಹೋಗಿಲ್ಲ. ದೇವಸ್ಥಾನ ನಾನು ಒಬ್ಬಳೇ ಹೋಗ್ತಿರ್ತೇನೆ ರೆಗ್ಯುಲರಾಗಿ, ಬಟ್ ಸತೀಶ್ ಜೊತೆ ಎಲ್ಲೂ ಹೋಗಿಲ್ಲ. ಫ್ಯಾಮಿಲಿ ಜೊತೆ ಒಂದು ರೌಂಡ್ ಹೀಗೆ. ಮಕ್ಳಿಗೆ ಟೆಸ್ಟು, ಹಬ್ಬದ ಕ್ಲೀನಿಂಗ್, ಹಬ್ಬದ ಕೆಲಸ ಇದಿದೆ ಹೆಣ್ಮಕ್ಳ ಗೃಹಿಣಿಗಳಿಗೆ. ಸೊ ಹೋಗಿ ಬರೋಣ ಅಂತ. ಮತ್ತು ಮಂಡೆಯಿಂದ ವೆಡ್ನೆಸ್ಡೇ ತನಕ 3 ಟೆಸ್ಟ್ ಇದೆ. ಇದು ಶನಿವಾರ. ನಾಳೆ ಫುಲ್ ಓದಿಸ್ಬೇಕು, ಬರೆಸ್ಬೇಕು. ನಾಳೆನೂ ಫ್ರೀ ಆಗಲ್ಲ. ಸೊ ಒಂದು ಟೆಂಪಲ್ ಹೋಗಿ ವಿಸಿಟ್ ಮಾಡಿ ಪೂಜೆ ಮಾಡಿಸ್ಕೊಂಡು ಬರೋಣ. ಬನ್ನಿ. ಮಕ್ಕಳು ಗಾಂಧಿ ಕೂಡ ಬರ್ತಾಯಿದ್ದಾರೆ ನಮ್ಮ ಜೊತೆಗೆ. ನಾವೆಲ್ಲೇ ಹೋದರೂ ಗಾಂಧಿ ಇರಲೇಬೇಕು ನಮ್ಮ ಜೊತೆಗೆ. 6:30 ಆಗೋಯ್ತು. ಇಲ್ಲೇ ಆಟ ಆಡೋಕ್ಕೆ ಹೋಗಿದ್ದಾನೆ. ಇವಾಗ ಬಂದಿದ್ದಾನೆ ರೇಗಿ ಕೂಗಾದ್ಮೇಲೆ. ಅವನಿಗೆ ಜ್ಞಾನನೇ ಇಲ್ಲ. ಸಂಜೆ ದೀಪ ಕೂಡ ಹಚ್ಚಾಯಿತು. ದೀಪ ಎಲ್ಲ ಉರಿತಾ ಇದೆ. ದೀಪ ತುಂಬ ಎಣ್ಣೆ ಕೂಡ ಹಾಕಿದ್ದೀನಿ. ಬನ್ನಿ ಹೊರಡುವ. ಬರ್ತೀಯಾ ನೀನು ಮಾಮಿಗೆ? ಬರ್ತೀಯಾ? ಬರಲ್ವಾ? ಮಾಮಿಗೆ ಬರಲ್ವಾ? ಎಲ್ಲಿ ನೋಡಿ, ಇಲ್ಲಿ ಗಾಂಧಿ. ಗಾಂಧಿ ಆಯ್ತು, ಹೋಗು, ಅಣ್ಣ ಜೊತೆ ಹೋಗು. ಯಾಕೆ? ಚೌಕಿ ತಿರುಗವ. ಹ್ಞೂ ಆಯ್ತು. ಬಾಯ್ ಬಾಯ್ ಬಾಯ್. ಪಪ್ಪಿ 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 ಕೊಟ್ಟು. ಲವ್ ಯು ಲವ್ ಯು ಲವ್ ಯು. ಗೈಸ್, ಇವತ್ತಂತೂ ನಾನು ಇದ್ದಂಗೆ ಹೇಳ್ತೀನಿ, ತುಂಬ ಅಂದರೆ ತುಂಬಾ ಟ್ರಾಫಿಕ್. ನಾನು ಅಂದೆ ಸತೀಶ್ಗೆ, ರೀ ಬೇಗ ಹೋಗಬೇಕಾಗಿತ್ತೇನೋ ಅಂತ. ಏನಿಲ್ಲ ಬಾ ಅಂದರು. ಎಷ್ಟು 2 ಕಿಲೋಮೀಟ್ರು ತನಕ ಗಾಡಿ ಪಾರ್ಕ್ ಆಗಿತ್ತು. ಆ್ಯಕ್ಚುಲಿ ಪಾರ್ಕಿಂಗ್ ಸಿಗದೆ ಇಲ್ಲ. ಆಮೇಲೆ ನನಗಂತೂ ಇವತ್ತು ಚಮತ್ಕಾರನೇ ನಡೆದೋಯ್ತು ಅಂತ ಹೇಳ್ಬೋದು. ಕಾರಣ ಇಷ್ಟೇ, ಹಿಂಗೆ ಮಾತಾಡಿಕೊಂಡು ಅದು ಇದು ವಿಷಯ ಹೊರಟ್ವಿ. ನಾವು ಮನೆ ಬಿಟ್ಟಾಗಲೇ 6:30. ವಿತಿನ್ ನಮಗೆ 7:15 ಅಷ್ಟರಲ್ಲಿ ದರ್ಶನನೇ ಆಗೋಯ್ತು. ನಂಬ್ತೀರಾ ನೀವು? ಸೊ ನಿಜಕ್ಕೂ ನನಗೆ ತುಂಬ ಖುಷಿಯಾಯಿತು. 10-15 ನಿಮಿಷದಲ್ಲಿ ಅಷ್ಟು ಜನ, ಸಾವಿರಾರು ಜನ ಕ್ಯೂ ಅಲ್ಲಿ ನಮಗೆ 10-15 ನಿಮಿಷದಲ್ಲಿ ದರ್ಶನ ಆಗಿದ್ದು ಒಂದು ಸೌಭಾಗ್ಯ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ನಿಜವಾಗ್ಲೂ ಗುರುಮಲಪ್ಪ ಹೇಳ್ತಾಯಿದ್ರು, ದೇವ್ರ ಕೃಪೆ ನಿಮ್ಗೆ ಚೆನ್ನಾಗಿದೆ ಮೇಡಮ್. ನಾನಂತೂ ಇವತ್ತು ರಾತ್ರಿ 10:30-11 ಗಂಟೆ ಆಗುತ್ತೆ ಮನೆಗೆ ಬರೋದು ಅಂತ ಎಣಿಸಿದ್ದೆ. ಇಷ್ಟು ಬೇಗ ದರ್ಶನ ಆಯಿತು. ಅವ್ರಿದ್ದಾಗೆಲ್ಲ 2-3 ತೈಟುವಾಗ ಬುದ್ಧಿ ಉಪಯೋಗ ಮಾಡಿದ್ರು ಮಾಡ್ಬೋದಾಯ್ತು. ಅವ್ರಿಗೆ ಓಡಲಿಲ್ಲ ಅಷ್ಟೇ ಬುದ್ಧಿ. ಅವರು ನೆಗ್ಲೆಕ್ಟ್ ಮಾಡಿಬಿಟ್ರು. ಜಮೀನು ಐತಲ್ಲ, ಊರು ಐತಲ್ಲ, ಮನೆ ಐತಲ್ಲ, ಏನಕ್ಕಿಲ್ಲ ಮನೆ ಅಂತ. ಜಮೀನು ತಗೊಂಡು ಏನು ಮಾಡಿ ಅದು ಲೆಕ್ಕಕ್ಕಿಲ್ಲ. ಏನಪ್ಪಾಜಿ ಅದೇನೋ ಅಪ್ಪಾಜಿ ಸ್ಟೋರಿ ಹೇಳ್ತಿದ್ರು, ನೀ ಬಂದೆ ಜಾಹೀರಾತು ಅಂತ ನಿಲ್ಲಿಸ್ಬಿಟ್ರು. ಅದೇನೋ ಏನ್ರಿ ಅಪ್ಪಾಜಿ? ಯಾರ್ದು? ಅವ್ರದ್ದೇನೆ, ಯಾರಿಗೂ ಅಲ್ಲ. ನಾಳೆ ಕಂಟಿನ್ಯೂ ಮಾಡ್ತೀರಾ? ಅವನು ಹೋದ್ನ ಚೀಕಾ? ಮಾತಾಡ್ಕೊಂಡು ಬಂದ್ವಿ. ನೋಡಿ ಎಷ್ಟು ಕ್ರೌಡ್ ಇದೆ ಅಂತ. ನಾನು ವಿಡಿಯೋದಲ್ಲೇ ಹೇಳ್ತೀನಿ ನಿಮಗೆ. ಸುಮಾರು ಜನ ಲವ್ಲಿ ಸಬ್ಸ್ಕ್ರೈಬರ್ಸ್, ಆಮೇಲೆ ವಯಸ್ಸಾದಂಥ ಮೇಡಮ್ಸ್ ಎಲ್ಲ ಸಿಕ್ಕಿದ್ರು. ಶ್ವೇತಾ ಅಂತ ಗುರ್ತಿಡ್ದು ಮಾತಾಡ್ಸಿದ್ರು. ನಿಮ್ಮ ಪ್ರೀತಿಗೆ ಚಿರಋಣಿ ಆಗಿರ್ತೀನಿ ನಾನು ಯಾವಾಗಲೂ.
ಎಷ್ಟು ಸಾವಿರ ಜನ ಕ್ಯೂ ಇದ್ದಾರೆ ನೋಡಿ. ದೇವಸ್ಥಾನದ ಮುಂದೆಯಿಂದ ಒಂದು 4-5 ರೋ ಕ್ಯೂ ಇದೆ. ನಾವು ಬಂದಿರೋದೇ 6:30, ಒಳಗಡೆ ಎಂಟ್ರಿ ಆದಾಗಲೇ 6:45. ವಿತಿನ್ 7:15 7:20 ಅಷ್ಟರಲ್ಲಿ ಟೆಂಪಲಿಂದ ಈಚೆ ಬಂದಿದ್ದಂತು ನನಗೆ ಒಂಥರ ಸೋಜ್ಗ ಆಶ್ಚರ್ಯ ಅನ್ನಿಸ್ಬಿಡ್ತು. ಇಷ್ಟು ಬೇಗ ದರ್ಶನ ಆಗೋಯ್ತಾ, ಹರೇ ಕೃಷ್ಣ ಅಂತ. ಸೊ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಮತ್ತೊಮ್ಮೆ ಶುಭ. ಜೈ ಶ್ರೀ ಕೃಷ್ಣ. ಕೃಷ್ಣ ಹರೇ ಪಾಪದ್ ಮಾಡ್ತಾ ಇರೋದು ಕೂಡ ಅದು ನೋಡಿ ಎಷ್ಟು ಕ್ಯೂಟಾಗಿ ಐತಿ ಕೃಷ್ಣ. ಹಾಯ್ ಮಾಡಿ, ಹಾಯ್ ಚಿನಿ. ಅದು ಮುಖ ಇದು ಕೃಷ್ಣ, ಅದು ರಾಧೆ. ಇಲ್ಲಿ ನೋಡು ಚಿನು ಚಿನು. ಆ್ಯಕ್ಚುಲಿ ಗರ್ಭಗುಡಿದೆಲ್ಲ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಬಟ್ ಆದರೂ ನಿಮಗೆಲ್ಲ ತೋರಿಸ್ಬೇಕು ಅಂತ ಗರ್ಭಗುಡಿದೆಲ್ಲ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇಸ್ಕಾನ್ದು ಈ ಥರ ಮಾಡೆಲ್ ದೇವಸ್ಥಾನ ರೆಡಿ ಆಗ್ತಾ ಇದೆ, ನಮ್ಮ ಜಯನಗರ ಮೈಸೂರು ಇಸ್ಕಾನ್ ಟೆಂಪಲ್ದು. ಇದೇ ರೀತಿ ಬರುತ್ತೆ ಆ್ಯಸ್ ಇಟ್ ಈಸ್. ತುಂಬ ಸಖತ್ತಾಗಿದೆ ಮಾಡೆಲ್. ಇದು ನೋಡಲಿಕ್ಕೆ 2 ಕಣ್ಣು ಸಾಲೋದಿಲ್ಲ. ಸೊ ಸುಮಾರು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ವಿಡಿಯೋದಲ್ಲಿ ಹೆಂಗಿದ್ದೀರೋ ಡೈರೆಕ್ಟಾಗೂ ಹಾಗೆ ಇದ್ದೀರಾ ಅಂತೆಲ್ಲ ಅಪ್ರಿಷಿಯೇಷನ್ ಮಾಡಿದ್ರು. ಖುಷಿ ಆಯಿತು ನನಗೆ ನಿಜಕ್ಕೂ. ತುಂಬ ಸ್ಟಾಲ್ಸ್ ಇತ್ತು, ಎಲ್ಲ ಬುಕ್ಸ್ದು, ಭಗವದ್ಗೀತೆದು, ಜೊತೆಗೆ ಎಲ್ಲ ಥರ ಬುಕ್ಸು. ಸೊ ಕೃಷ್ಣ ಗೀತಾ ಆ ಥರದ್ದೆಲ್ಲ ಹೊಸದೆಲ್ಲ. ಆಮೇಲೆ ಕ್ರೌಡು ಗೈಸ್ ಹಾಗೇ ಇತ್ತು. 7:30 ಅಷ್ಟರಲ್ಲೆಲ್ಲ ಬಂದ್ವಿ ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು. ಇದು ಕೌಂಟರ್ಸ್, ಸ್ನ್ಯಾಕ್ ಕೌಂಟರ್ಸ್ ಮತ್ತು ಪ್ರಸಾದ ಕೌಂಟರ್ಸ್. ನಾನು ಆ್ಯಕ್ಚುಲಿ ಸತೀಶು ವಿಕ್ಕಿ ಬಬ್ಬುನ ಹುಡುಕ್ತಾ ಇದ್ದೆ. ಗಾಂಧಿ ಮಿಸ್ ಆಗಿಬಿಟ್ಟಿದ್ರು. ನಾನು ಹಿಂದೆನೇ ಕರ್ಕೊಂಡು ಬನ್ನಿರಿ ಎಲ್ಲಿಗೋದ್ರಿ ಅಂತ ಅವರು ನೋಡ್ಕೋದೆ ನನಗೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿತ್ತು. ಹೌದಾ, ಥ್ಯಾಂಕ್ ಯು. ಎಲ್ಲಪ್ಪ? ಹೌದಾ? ನೋಡ್ಲಿಲ್ಲ, ಅಷ್ಟು ಗೊತ್ತಾಗಲ್ಲ. ಥ್ಯಾಂಕ್ ಯು. ಆಯ್ತಾ ದರ್ಶನ ಎಲ್ಲ? ಬನ್ರಿ. ಕೆಲವೊಂದಷ್ಟು ಜನ ಫೋಟೋ ತಗೊಳ್ಳೋಕೆ ಇಷ್ಟಪಡ್ತಾರೆ. ಸೊ ಅಂಥವ್ರದ್ದೆಲ್ಲ ನಾನು ಫೋಟೋನ ಆ್ಯಡ್ ಮಾಡಿದ್ದೀನಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಕೃಷ್ಣ ಕೃಷ್ಣ ಹರೇ ಹರೇ. ಹರೇ ಕೃಷ್ಣ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಆ ಪ್ರಸಾದ ತಿನ್ನೋಕ್ಕೆ ಹೋಗಬೇಕು. ತುಪ್ಪದಲ್ಲೇ ಮಾಡಿರೋ ಅಂಥ ನನಗೆ ಸಕ್ಕರೆ ಪೊಂಗಲ್ ಸಿಕ್ಕಿತ್ತು. ಸೊ ಬೇರೆಯವ್ರಿಗೆಲ್ಲ ಬೇರೆ ಬೇರೆ ಸಿಕ್ಕಿದೆ. ಇಷ್ಟು ರಶಲ್ಲಿ 10 ನಿಮಿಷದಿಂದ 15 ನಿಮಿಷ ಕರೆಕ್ಟಾಗಿ ದರ್ಶನ ಆಯಿತು. ಮತ್ತೆ ಅಲ್ಲ ಹೇಳಿದ್ದು. ಆ ಕ್ರೌಡಲ್ಲಿ ಒಂದೇ ಬೇಜಾರು, ಫೋಟೋ ತೆಕ್ಕೊಳ್ಳೋಕ್ಕೆ ಆಗಲಿಲ್ಲ. ಒಂದು ಸಣ್ಣ ಪುಟ್ಟ ಫೋಟೋ ಸೆಲ್ಫಿ ಅಷ್ಟೇ ತೊಗೊಳಕ್ಕೆ. ಚೆನ್ನಾಗಿ ದರ್ಶನ ಆಯ್ತಲ್ವಾ? ಅಂದರೆ ಫೋಟೋ ತೆಕ್ಕೊಳ್ಳೋಕ್ಕಾಗಲಿಲ್ಲ, ಅದೇ ಬೇಜಾರು. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಪ್ರಸಾದದಾತು ಸುಖಿ ಭವಂತು. ಯಾವ ಸಂದಿಗುಂದಿರಿ ಇದು? ಗ್ಯಾರೇಜು. ಪ್ರಸಾದ ಸಖತ್ತಾಗಿತ್ತು, ಅಮೃತ ಸಮಾನ. ಎಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಅಪ್ಪಾಜಿ, ಎಷ್ಟು ಜನ ಮಾತಾಡ್ಸಿದ್ರು. ಶ್ವೇತಾ ಮೇಡಮ್ ಒಬ್ರು ಅಮ್ಮ ಶ್ವೇತಾ ಅಂತ ಕೂಗ್ತಾ ಇದ್ರು. ನಾನೇ ಗಾಬರಿ ಆಗ್ಬಿಟ್ಟೆ. ಖುಷಿ ಆಗುತ್ತೆ, ಇಷ್ಟ ಪ್ರೀತಿ. ಏನು ಹಂಗಂದ್ರೆ ನನ್ನಿಂದ ಅಂದರೆ ಅವಳು ಒಂದು ವಿಡಿಯೋನು ಮಾಡ್ಕೊಡಲ್ಲ ನನಗೆ. ಈಗ ಇನ್ನೇನು ಮಾಡ್ತೀರಿ? 2 ಇಡ್ಲಿ ತಿನ್ಕೊಂಡು ಹೋಗಿ ಮನೆ ಕಳಿ. ಚೆನ್ನಾಗಿರುತ್ತೆ, ಕೆಂಪು ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ. ಸ್ವಾಮಿ
ಗೈಸ್ ಸ್ನ್ಯಾಕ್ಸ್ ಟೈಮ್. ಸ್ನ್ಯಾಕ್ಸ್ ತಿನ್ನೋಕ್ಕೆ ಅಂತ ಬಂದಿದ್ದೀವಿ. ನೋಡೋಣ ಏನೇನು ತಿಂತೀವಿ ಏನು ಎತ್ತ ಅಂತ. ಕೆಳಗೆ ಇಳಿದು ಹೋಗ್ಲಾ ಏನು ಎತ್ತ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಸುಮಾರು ದಿನ ಆಗಿತ್ತಲ್ವ, 1.5 ತಿಂಗಳಷ್ಟಾಗಿತ್ತು ಹೊರಗಡೆ ಬಂದು. ಹಬ್ಬ ಕ್ಲೀನಿಂಗ್ ಅದು ಇದು ಅಂತ ಅಲ್ಲೇ ಬಿಸಿ ಬಿಸಿ ಮಸಾಲೆ ಪೂರಿ ಮತ್ತು ದಹಿ ಪೂರಿ ನನ್ನ ಫೇವ್ರೇಟ್, ಮತ್ತು ಪಾನಿಪೂರಿ ಮತ್ತು ಸುಕ್ಕ ಇಷ್ಟು ತಿಂದ್ಕೊಂಡು ಯಾವ ಊಟನೂ ಬೇಡ. ಏನಪ್ಪ ಗೋಬಿ ಅಷ್ಟೇ ತಿಂದ್ಕೊಂಡು, ಚಾರು ಕೂಡ ಪಾನಿಪುರಿ ತೊಗೊಂಬಂದ್ಲು. ಪಾನಿಪುರಿದು ತಗೊಳ್ರಿ. ಬಾಯ್ ಟಾಟಾ, ಟಾಟಾ, ಗುಡ್ ನೈಟ್, ಗುಡ್ ನೈಟ್, ಟೇಕ್ ಕೇರ್. ಟೇಕ್ ಕೇರ್. ನಮ್ಮ ಎದುರು ಡೈಲಾಗ್ ಅದು, ಲವ್ ಯು, ಬಾಯ್ ಗಾಂಧಿ. ಹುಷಾರಾಗಿ ಹೋಗಿ ಕಣ್ಣು ಬಿಟ್ಕೊಂಡು. ಸೊ ಗಾಂಧಿ ಕೂಡ ಮನೆಗೆ ಹೊರಟರು. ನಾನೇನು ಮಾಡ್ತಾಯಿದ್ದೀನಿ ಅಂದರೆ, ಮಕ್ಕಳೆಲ್ಲ ಮಲ್ಕೊಂಡ್ರು. ಹೊಟ್ಟೆ ಲೋಡಾದ ತಕ್ಷಣ ನಿದ್ರೆ ಬರುತ್ತೆ. ಗುರುವಾರ, ಶುಕ್ರವಾರ, ಶನಿವಾರ ಕಂಟಿನ್ಯೂಸ್ ಆಗಿ ತಲೆ ಸ್ನಾನ ಮಾಡಿದ್ದೆ. ತುಂಬ ಹೆಡ್ಏಕ್ ಸ್ಟಾರ್ಟ್ ಆಗೋಯ್ತು. ಮನೆಗೆ ಬಂದ ತಕ್ಷಣ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಸ್ವಲ್ಪ ಮಿಕ್ಸ್ ಮಾಡಿ ತಲೆಗೆಲ್ಲ ಹಚ್ಬಿಟ್ಟು ಕೂಮ್ ಮಾಡ್ತಾಯಿಲ್ಲ, ಸುಮ್ಮನೆ ಹಾಗೆ ಎಣಿತಾ ಇದ್ದೀನಿ. ಸುಮಾರು ಜನ ನೀವು ಜಡೆ ಹಾಕ್ಕೊಳ್ಳಿ, ಜಡೆ ಹಾಕಿರೋದು ನೀವು ನಾನು ನೋಡೇ ಇಲ್ಲ ಅಂತೆಲ್ಲ ಕಮೆಂಟ್ ಮಾಡ್ತಿರ್ತೀರ. ನಾನು ಡೈಲಿ ಜಡೆ ಹಾಕ್ತೀನಿ. ಬಟ್ ಮುಂಚೆ ನನ್ನ ಕೂದಲು ತುಂಬ ಚೆನ್ನಾಗಿತ್ತು. ಆಮೇಲೆ ವಿಕ್ಕಿ ಬಾಬು ಹುಟ್ಟಾದ್ಮೇಲೂ ಚೆನ್ನಾಗಿತ್ತು. ಹೊಸ ಮನೆಗೆ ಬಂದಮೇಲೆ ಸ್ವಲ್ಪ ಏರ್ಫಾಲ್ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಒಂದಿನ ಗ್ಲೇಸರ್, ಒಂದಿನ ಸೋಲಾರ್, ಈ ರೀತಿ ತಲೆ ಸ್ನಾನ, ಡೈಲಿ ತಲೆ ಸ್ನಾನ ಈ ರೀತಿ ಆದಾಗ ಹೇರ್ ಫಾಲ್ ಆಗೇ ಆಗುತ್ತೆ. ಚೆನ್ನಾಗಿ ನಾಳೆ ಸಂಡೇ, ಕೃಷ್ಣ ಜನ್ಮಾಷ್ಟಮಿ ಶನಿವಾರ, ಸೊ ನಾಳೆ ಸಂಡೇ, ಹಾಗಾಗಿ ನಾಳೆ ಏನು ತಲೆ ಸ್ನಾನ ಇರೋದಿಲ್ಲ ಸಂಡೇ. ಸ್ವಲ್ಪ ಎಣೆದು ಎಲ್ಲ ಒಂದು ರಬ್ಬರ್ ಹಾಕಿ ಫೋಲ್ಡ್ ಮಾಡಿ ಹಾಕ್ತೀನಿ. ನೀವು ಅಷ್ಟೇ ಈ ರೀತಿ ಮಾಡಿ ಹೇರ್ ಗ್ರೋತ್ ಆಗುತ್ತೆ. ಅದೇ ಎಣ್ಣೆನ ಸ್ವಲ್ಪ ಮುಖಕ್ಕೆಲ್ಲ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಲ್ಕೊಂಡ್ರೆ ಸಾಕಪ್ಪ, ಒಳ್ಳೆ ನಿದ್ರೆ ಬರುತ್ತೆ. ಯಾಕಂದರೆ ಬೆಳಗ್ಗೆಯಿಂದ ಟಯರ್ಡ್ ಆಗಿದ್ದೀನಲ್ವ. ಬೆಳಗ್ಗೆ 3 ಗಂಟೆ ಎದ್ದಿರೋದು, ರಾತ್ರಿ 10 ಗಂಟೆ ತನಕ ಒಂಥರ ಸರ್ಕಲ್ ಥರ ಸುತ್ತಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಸುಮಾರು ಜನ ರೆಕಗ್ನೈಸ್ ಮಾಡಿ ಮಾತಾಡಿಸ್ತಿರಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಕೊನೆ ತನಕ. ಸ್ವಲ್ಪ ವ್ಯೂಸ್ ಕೊಡಿ. ನನಗೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ಚೈಲ್ಡ್ ಅಬ್ಯೂಸ್ ಯಾಕೆ ಬಂತು, ಅದು ಸ್ಟ್ರೈಕ್ ಅಂತ ನಂಗೆ ಗೊತ್ತಾಗಲಿಲ್ಲ. ಅದು ಏನಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಸುಮಾರು ವೀಡಿಯೋನ ಡಿಲೀಟ್ ಮಾಡಿ ಮತ್ತೆ ಅದನ್ನು ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ವ್ಯೂಸ್ ಕೊಡಿ ಅಂತ ಅಷ್ಟೇ ಕೇಳ್ಕೊತೀನಿ. ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಟಾಟಾ, ಬಾಯ್ ಬಾಯ್, ಲವ್ ಯು ಜಾಸ್ತಿ.